ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಹಾಗಾದರೆ ಅವರು ಪ್ರತಿನಿಧಿಸುವಂತಹ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿರ್ತಕ್ಕಂಥದ್ದು, ಕನಕಪುರದಲ್ಲಿ ನಾವಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿಯ ಜನ ತಮ್ಮ ಕ್ಷೇತ್ರದ ಅಭ್ಯರ್ಥಿ ಇಡೀ ನಾಡಿನ ದೊರೆ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನೆಲ್ಲ ಹೇಳ್ತಾರೆ, ಮತ್ತು ಕನಕಪುರದ ಬಂಡೆ ಅಂತೇಳಿ ಖ್ಯಾತಿ ಗಳಿಸಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಬಗ್ಗೆ ಇಲ್ಲಿಯ ಜನರ ಅಭಿಮಾನ ಎಂಥದ್ದು, ಅದನ್ನೆಲ್ಲ ಮಾತಾಡಿಸ್ತಾ ಹೋಗೋಣ. ನಾನು ಇವತ್ತು ಪೂರ್ತಿ ಅವರ ಕ್ಷೇತ್ರದಲ್ಲಿರ್ತೀನಿ. ಅವರ ಕ್ಷೇತ್ರದ ಜನರು ಈ ಒಂದು ಸಮಯವನ್ನು ಯಾವ ರೀತಿ ಎದುರು ನೋಡ್ತಾ ಇದ್ರು, ಮತ್ತು ಅವರ ಅಭಿಲಾಷೆಗಳೇನು, ಅವರು ಯಾವ ರೀತಿ ಇದನ್ನು ಸಂಭ್ರಮಿಸ್ತಾ ಇದ್ದಾರೆ, ಅಥವಾ ಡಿ.ಕೆ. ಶಿವಕುಮಾರ್ ವಿಚಾರವಾಗಿ ಏನೆಲ್ಲ ವಿಚಾರಗಳನ್ನು ಹೇಳ್ತಾರೆ, ಎಲ್ಲವನ್ನ ಕೇಳ್ತಾ ಹೋಗೋಣ. ನಮ್ಮ ಕ್ಷೇತ್ರದ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಒಳ್ಳೆ ನಾಯಕರು ಆಗಬೇಕು. ಭಾಳ ದಿನಗಳ ಕನಸು, ಭಾಳ ವರ್ಷಗಳ ಕನಸು ಆಗಲೇಬೇಕು. ಆಗ ಅವರು ಬರ್ತಾ ಇದ್ದೀರಿ ನಾಳೆ ರಾಜಭವನ? ಹೌದು, ಬರ್ತೀವಿ, ನಾಳೆ ಹೋಗಿ ಹೊಡ್ತೀವಿ. ನಮ್ಮ ಕನಕಪುರ ಕ್ಷೇತ್ರದ ಜನಗಳು ಫುಲ್ ಸಂತೋಷ ಆಗಿದೆ. ನಮ್ಮ ಸುತ್ತ ಹಳ್ಳಿಗಾಡುಗಳಲ್ಲಿ ಬಸ್ಗಳೇ ಆಗ್ಬೋದು, ರೋಡ್ಗಳೇ ಆಗ್ಬೋದು, ಮತ್ತು ದೇವಸ್ಥಾನಗಳು ಒಂದು ಊರಿಗೆ 5 ದೇವಸ್ಥಾನ ಕಟ್ಸ್ಕೊಟ್ಟಿದ್ದಾರೆ. ನಮ್ಮ ಸೂರ್ಯ ಸಾಹೇಬರು ಹೇಳಿ ನಮ್ಮ ದೊಡ್ಡ ಸಾಹೇಬ್ರ ಹತ್ರ ಹೋಗಿ ಕಷ್ಟ ಸುಖ ಅಂದರೆ ಜನಗಳವರೇ ಸ್ಪಂದಿಸ್ತಾರೆ. ಮತ್ತು ಒಂದು ಕಾರ್ಯ ಒಂದು ತೀರೋಗಿದ್ರೆ ಅಂದ್ರೂ ಸ್ವಲ್ಪ ಅವ್ರಿಗೆ ಧನ ಸಹಾಯ ಆಗ್ಬೋದು, ಒಂದು ಹೆಲ್ಪ್ ಆಗ್ಬೋದು, ಪ್ರತಿಯೊಂದು ಮಾಡ್ತಿದ್ದಾರೆ. ನಮ್ಗೆ ಬಹಳ ಸಂತೋಷ ಆಗಿದೆ. ಅವರು ನಮ್ಮ ತಾಲೂಕಿನ ಒಬ್ಬ ಶಾಸಕರಾಗಿ ಮುಖ್ಯಮಂತ್ರಿ ಆಗ್ತಾಯಿದ್ದಾರೆ. ಅವರಿಗೆ ಅಭಿನಂದನೆಗಳು. ಅವರು ಮಾಡಬೇಕಾದದ್ದು ಅಂದರೆ ಇವಾಗ ನೀರಾವರಿದು ಹೇಳಿದ್ದಾರೆ. ನೀರಾವರಿ ಅಂದರೆ ಇವಾಗ ಮೇಕೆದಾಟು ಯೋಜನೆನ ಕೈಗೆತ್ಕೊಳ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ಮಾಡಲಿ. ಮತ್ತು ಇಂಡಸ್ಟ್ರಿ ತರ್ತೀನಿ ಅಂತ ಹೇಳಿದ್ದಾರೆ, ಕನಕಪುರಕ್ಕೆ ಹೆಚ್ಚಾಗಿ ತರಲಿ. ಕನಕಪುರ ಅಭಿವೃದ್ಧಿ ಪದವಾಗಲಿ, ಯಾವುದೇ ಥರದ ಗುಂಡಾ ರಾಜ್ಯ ಆಗ್ದಂಗೆ ಒಳ್ಳೆ ಆಡಳಿತ ನಡೆಸಲಿ ಅಂತ ನಾನು ಹೇಳ್ತೀನಿ. ಆಗಲಿ ಕಣಪ್ಪ, ತುಂಬ ಸಂತೋಷ ನಮ್ಗೆ. ನಾಳೆ ಬರ್ತೀರಿ ಪ್ರಮಾಣ ವಚನ ತಗೊಳ್ಳೋದು? ಎಲ್ಲಪ್ಪ ನಾನು ಬರ್ನೆ, ಎಲ್ಲಪ್ಪ ಆಗೋದು ಅದು ಬೆಂಗಳೂರು ಬರೋಕ್ಕಾಗಲ್ದು ಕಣಪ್ಪ. ಹೌದು. ಅಮ್ಮ ಏನು ಹೇಳ್ತೀರಿ? ತುಂಬ ಸಂತೋಷ ಎಲ್ಲ ಹೆಲ್ಪ್ ಮಾಡ್ತಾರೆ. ಅಲ್ಲೇ ನಮ್ಮ ಮಲ್ಲಾಪುರ ಸರ್ ಹೇಳ್ತೀರಿ? ಏನು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿ ಹೇಳ್ಬೇಕಂದ್ರೆ ಅವರಿಗೆ ಅವರೇ ಸಾಟಿ. ಒಂದು ಏನು ಪ್ರಗತಿ ವಿಚಾರದಲ್ಲಿ ಭಾಳ ಇವತ್ತು ಕನಕಪುರ ಏನು ಒಂದು ನವ ಕನಕಪುರದ ನಿರ್ಮಾಣಕ್ಕೆ ಕಾರಣಕರ್ತರು ಡಿ.ಕೆ. ಶಿವಕುಮಾರ್ ಅಂತ ಹೇಳ್ಬೋದು. ಮತ್ತು ಒಳ್ಳೆ ಅದೇ ಇಲ್ಲಿ ಆಗಿರ್ತಕ್ಕಂಥ ಒಂದು ಹೊಸ ಬಸ್ ಸ್ಟ್ಯಾಂಡ್ ಇರ್ಬೋದು, ಕೋರ್ಟ್ ಇರ್ಬೋದು, ಮತ್ತು ಇಲ್ಲಿ ಮಾಡಿದ್ದಾರೆ 3 ಕಿಲೋಮೀಟ್ರ್, ಬಹುಶಃ ಜಿಲ್ಲೆನಲ್ಲೂ ಇಲ್ಲ 3 ಕಿಲೋಮೀಟ್ರ್ ಉದ್ದದ ಉದ್ಯಾನವನ ಮಾಡಿದ್ದಾರೆ. ಅವೆಲ್ಲ ಭಾಳ ಒಂಥರ ಹೆಮ್ಮೆ ತರುವಂಥದ್ದು. ನಮ್ಮ ಮತದಾನಕ್ಕೆ ನಿಜವಾದಂಥ ಮೌಲ್ಯನ ತಂದುಕೊಟ್ಟವರು ಡಿ.ಕೆ. ಶಿವಕುಮಾರ್. ಗೆದ್ದಿದ್ದಾರೆ, ಮುಖ್ಯಮಂತ್ರಿ ಆಯ್ತಾರೆ. ನಮಗೆ ರೋಡ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ನಲ್ಲಿಗಳು ಸಹ ಕರೆಂಟ್ ಒಂದು ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಅವ್ರ ಪಕ್ಷ ಬಿಟ್ಟು ನಾವು ಹೋಗೋದಿಲ್ಲ. ಅವ್ರ ಪಕ್ಷ ಕಾಂಗ್ರೆಸ್ ಪಕ್ಷನೇ ನಮ್ಮದು. ಯಾಕೆಂದರೆ ಸಹಾಯ ಮಾಡ್ತಾರೆ. ನೋಡು, ನಲ್ಲಿ ರೋಡ್ ಇರಲಿಲ್ಲ, ಕನಕಪುರದಲ್ಲಿ ರೋಡ್ ಮಾಡಿದ್ರು, ಹೈವೇ ರೋಡು. ಇವಾಗ ಇಲ್ಲೂ ರೋಡ್ ಮಾಡ್ತಾರೆ. ಚೆಂದಾಗೆಲ್ಲ ಅಣ್ಣ ತಮ್ಮದಿರು ಎಲ್ಲ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷನೇ ಸಹ. ರೋಡ್ಗಳು, ನಲ್ಲಿಗಳು, ಕರೆಂಟು. ಇವಾಗ ನೋಡಿ ಆ ಕಳ್ಳೆಗುಡ್ಡಲ್ಲಿ ಮನೆಗಳು, ಪಾಪ ಎಂತೆ ಮನೆಗಳು ಕಟ್ಕೊಟ್ಟಿದ್ದಾರೆ. ಅವ್ರು ಮರಿಕಾದತ್ತ, ನಾವು ಆದವ್ರನ್ನ ಮರಿಕಾದತ್ತ ಸಹ. ನೆನ್ನೆನೂ ಇದೆ ಹೇಳಿದೆ, ಇವತ್ತು ಇದೇನೆ. ಖುಷಿ ಆಗುತ್ತೆ. ಯಾವಾಗ ಓಟು ಯಾರಿಗೆ ಹಾಕೋದು? ಅವ್ರಿಗೇನೆ ಹಾಕೋದು ನಾವು. ಅವ್ರಿಗೆ ಹಾಕೋದು. ಎಲ್ಲ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಆಗೈತಾ? ಏನು ಸ್ವಾಮಿ ನೋಡ್ರಿ, ನಮಗೆ ಒಂದು ನೆಲ್ಲಿ ಇಲ್ಲ ನೋಡಿ. ಹಿಂಗೆ ಟಮಾಟೆ ಮಾರ್ತಾ ಇದ್ದೀವಿ. ಮಾಡಿದ್ರೆ ಉಂಟು, ಮಾಡದೇ ಇಲ್ಲ ಜೀವನ. ಆಗವ್ರೆ ಗೆದ್ದವ್ರು ಏನು ಬಡವ್ರಿಗೆ ಏನಪ್ಪ ಮಾಡಿಕೊಟ್ಟಾರು ಹೇಳಿ ನೀವೇನು ನೋಡಿ. ನಾವು ಯಾವಾಗ ನೋಡಿ ಹಿಂಗೆ ಫುಟ್ಪಾತ್ ಮೇಲೆ ಟಮಾಟೆ ಹಣ್ಣು ಮಾರ್ಕೊಂಡೇ ಜೀವನ ಮಾಡ್ತಾಯಿದ್ದೀವಿ. ನಮ್ಗೆ ಮನೇನೂ ಒಂದು ನೆಲ್ಲಿನೂ ನಮಗಿಲ್ಲ. ಈ ಥರ ಇದೆ ನಮ್ಮ ಜೀವನ. ಖುಷಿ ಆಯ್ತಾ ಇದೆ. ಕನಕಪುರ ತಾಲೂಕಲ್ಲಿ ಮೊದಲನೇಯವರು ಮುಖ್ಯಮಂತ್ರಿ ಆಯ್ತಾ ಇರೋದು. 40 ವರ್ಷದ ಶ್ರಮಕ್ಕೆ ಚಿಕ್ಕ ಪ್ರತಿಫಲ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಿರ್ಬೋದು, ರಸ್ತೆ, ಲೈಟು, ಆಮೇಲೆ ಬಸ್ಸಿನ ವ್ಯವಸ್ಥೆಗಳು. ಈಗ ನಮ್ದು ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಹಳ್ಳಿ, ಒಂದು ಸಂತೆಕೋಡಳ್ಳಿ ಅಂತ ಪಕ್ಕ ಒಂದು ಹಳ್ಳಿಗಳಲ್ಲೆಲ್ಲ ಬಸ್ ವ್ಯವಸ್ಥೆ ಇರಲಿಲ್ಲ. ನಮ್ಮ ಊರಲ್ಲಿ ಮುಖಂಡರುಗಳಾದಂಥವ್ರು ಸರ್ ಹತ್ರ ಮಾತಾಡಿ, ಸೂರ್ಯ ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಷನ್ ಹೇಳಿ ಕೇಳಾದ್ಮೇಲೆ ಬಸ್ಸಿನ ವ್ಯವಸ್ಥೆಗಳೆಲ್ಲ ಐತೆ. ಸ್ಕೂಲು ಕಾಲೇಜ್ಗಳು ಮಕ್ಳುಗಳು ಡೈಲಿ ಬರ್ತಾರೆ. ಹಂಗಾಗಿ ಬಸ್ಸಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ ಅಭಿವೃದ್ಧಿ ಎಲ್ಲ ನೋಡ್ತಾ ಇದ್ದೀರಲ್ಲ. ಬೇರೆ ತಾಲೂಕುಗಳಿಗೆ ಹೋದರೆ, ಇಲ್ಲ ಬೇರೆ ಜಿಲ್ಲೆಗೆ ಹೋದರೆ, ತಾಲೂಕನ್ನ ಜಿಲ್ಲೆ ಮಟ್ಟಕ್ಕೆ ಎತ್ಕೋಗವ್ರೆ ಅಂದರೆ ಅವ್ರ ಪರಿಶ್ರಮ ಎಷ್ಟು ಹಾಕವ್ರೆ ಅಂತ ನೀವೇ ನೋಡ್ಬೋದು. ಇನ್ನೊಂದು ಏನಂದರೆ, ಮುಂದಿನ ದಿನಗಳಲ್ಲಿ ಇವ್ರದ್ದೇ ಅಧಿಕಾರ ತಿರ್ಗಾ ಬರುತ್ತೆ. ಅದು ಇವ್ರಿಗೆ ಅಭಿನಂದನೆಗಳು ಆಗಲಿ. ಮೊದಲು ಕನಕಪುರ ಹೆಂಗಿತ್ತೋ, ವಿದ್ಯಾವಂತರ ನಿರುದ್ಯೋಗಿಗಳಿದೆಯೋ ಹಂಗೆ ಇನ್ನೂ ಉಳಿತದೆ. ಅವ್ರ ಮಂತ್ರಿ ಆದರೆ ಏನು ಚೇಂಜ್ ಆಗೋಲ್ಲ.
ಚೇಂಜ್ ಏನಾಗ್ಬೋದು ಅಂದರೆ ಅಮ್ಮಮ್ಮ ಅಂದರೆ ರೋಡ್ ಚೇಂಜ್ ಆಗ್ಬೋದು, ಆಫೀಸ್ಗಳು ಚೇಂಜ್ ಆಗ್ಬೋದು, ರೈತರು ಚೇಂಜ್ ಆಗಲ್ರು. ರೈತರು ಹೆಂಗೆ ಜೀವನ ನಡೆಸ್ತಾ ಇದ್ರು ಇವತ್ತು ಹಂಗೆ ನಡೆಸ್ತಾರೆ. ಇದರಿಂದ ಅವ್ರಿಗೆ ಲಾಭ ಹೊರತು ನಮಗೇನು ಜನಸಾಮಾನ್ಯರಿಗೆ ಲಾಭ ಇಲ್ಲ. ಮುಖ್ಯಮಂತ್ರಿ ಆದ್ರೂ ಕೂಡ ಯಾತಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಈ ರಾಜ್ಯದ ಜನತೆ ಏನಿದ್ದಾರೋ 6 ಕೋಟಿ ಜನ ಅವರಿಗೆ ಕೊಡಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇವರು ಮುಖ್ಯಮಂತ್ರಿ ಆದರೆ ಓಕೆ. ಜನಗಳಿಗೆ ಬೇಕಾಗಿರೋದೇನು ಇವಾಗ ನೋಡ್ರಿ, ಸರ್ಕಾರ ಬಂದಾಗಿಂದ ಯಾವ ಬೆಲೆ ಕಡಿಮೆ ಆಗಿದೆ? ಎಲ್ಲ ಬೆಲೆನೂ ರೈಸ್ ಆಗಿದೆ. ಇವ್ರು ಮುಖ್ಯಮಂತ್ರಿ ಆದ್ಮೇಲೂ ರೈಸ್ ಆಗುತ್ತೆ. ಅದನ್ನೇನೋ ಕಡಿಮೆ ಮಾಡ್ತಾರೆ ಅಂತಂದರೆ ಓಕೆ, ನಾವು ಇವರು ಆದದಕ್ಕೂ ಪರವಾಗಿಲ್ಲಪ್ಪ ಅಂತ. ನಾನು ಇವರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಮಾನ್ಯ ದೇವರಾಜ್ ಅರಸು ಇದ್ರಲ್ಲ, ದೇವರಾಜ್ ಅರಸು ಮುಖ್ಯಮಂತ್ರಿಯಾಗಿ ಮಾಡಿದಂಥ ಕೆಲಸಗಳನ್ನು ಇವತ್ತೂ ಮಾಡಿದ್ರೆ ನಾವು ಇವರು ಮುಖ್ಯಮಂತ್ರಿ ಆಗಿದ್ದನ್ನ ನಾವು ಒಪ್ಕೋತೀವಿ, ಇಲ್ಲರೂ ಒಪ್ಕೊಳ್ಳಲ್ಲ. ಜನಾದೇಶ ಏನಿದೆ, ಈ ಕಾಂಗ್ರೆಸ್ ಪಕ್ಷ ಗೆದ್ದಿದೆ, ಅದರಂತೆ ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ ಅಂತಂದರೆ ಮುಖ್ಯಮಂತ್ರಿ ಆಗಲಿ, ಏನು ತೊಂದರೆ ಇಲ್ಲ. ಆದ್ರೇನಪ್ಪ ಅಂತಂದರೆ ಇಲ್ಲಿ ಮಕ್ಕಳ ಉತ್ತಮ ಮತ್ತು ಉತ್ಕೃಷ್ಟವಾದ ಶಿಕ್ಷಣವನ್ನು ಕೊಡೋದಕ್ಕೆ ಸರ್ಕಾರಿ ಶಾಲೆಗಳು ಬಹುತೇಕ ಹಳ್ಳಿಗಳಲ್ಲಿ ಮುಚ್ಚಲ್ಪಟ್ಟಿವೆ. ಸಾಧ್ಯವಾದರೆ ಖಾಸಗಿ ಶಿಕ್ಷಣ ವ್ಯವಸ್ಥೆಯನ್ನು ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನಾಗಿ ಬದಲಾಯಿಸಿ, ಮತ್ತು ಟೀಚರ್ಸ್ಗಳು ಏನು ಶಿಕ್ಷಣ ಪಡ್ಕೊಂಡು ಪಾಪ ಅವರು ಲೈಬ್ರರಿಗಳಿಗೆ ಕೂತ್ಕೊಂಡು ನಾವು ಟೀಚರ್ಸ್ ಆಗ್ತೀವಿ ಅಂತ ಕನಸು ಕಂಡುಕೊಂಡು ಓದ್ತಿದ್ದಾರಲ್ಲ, ಅವರಿಗೆಲ್ಲ ಉದ್ಯೋಗ ಕೊಡಲಿ. ಎಷ್ಟೋ ಜನ ವಿದ್ಯಾರ್ಥಿಗಳು ಓದು ಮುಗಿದ ಮೇಲೆ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲಿ ಭೂಮಿ ಇದೆ ಅಲ್ಲಿ ದುಡ್ಡನ್ನು ಮಾಡ್ಬೋದು ಹೇಗೆ ಅಂತ ಗೊತ್ತಿದೆಯಲ್ವಾ? ಅದೇ ಥರ ಯಾವ ಕ್ಷೇತ್ರಗಳನ್ನು ಅಭಿವೃದ್ಧಿಗೊಳಿಸಿ ಜಾಬ್ಗಳನ್ನು ಸೃಷ್ಟಿ ಮಾಡ್ಬೋದು, ಯುವಕರಿಗೆ ಜಾಬ್ಗಳನ್ನು ಕೊಡ್ಬೋದು, ಯುವಕರ ಭವಿಷ್ಯವನ್ನು ರೂಪಿಸೋದಕ್ಕೆ ಏನೇನು ಪ್ಲ್ಯಾನ್ ಮಾಡಬೇಕೋ ಅದನ್ನು ಮಾಡಲಿ. ಸೊ ನಾನು ಹೇಳೋದೇನಂತಂದರೆ, ಬರೀ ದುಡ್ಡು ಮಾಡೋದಕ್ಕೋಸ್ಕರ ಭೂಮಿಗಳನ್ನ ಮಾರಾಟ ಮಾಡುವಂಥದ್ದು ಅದನ್ನೆಲ್ಲ ಬಿಟ್ಟು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಅವರು ದುಡಿಲಿ ಅಂತ ಈ ಮೂಲಕ ತಿಳಿಸ್ತೀರಿ. ಮತ್ತು ಇನ್ನೊಂದು ಏನಂತಂದರೆ, ಅವರು ಯಾವುದೇ ಒಂದು ಸಮುದಾಯದ ಹಿತಾಸಕ್ತಿಗೋಸ್ಕರ ದುಡಿಬಾರ್ದು. ಕರ್ನಾಟಕದ ಪ್ರತಿಯೊಬ್ಬರನ್ನು ಕೂಡ ಓಟ್ ಹಾಕಿದ್ದಾರೆ. ಆ ಓಟ್ ಹಾಕಿದ ಮೇಲೆ ಅದನ್ನು ಗೆಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಅವರೇನಾದರೂ ಹೋರಾಟ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅಂತಂದರೆ ಅದ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಿದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.